ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿದೆ ಬೆಂಡೆಕಾಯಿಯ ಸೀಕ್ರೆಟ್ಗಳು. ನಾವು ಪ್ರತಿನಿತ್ಯ ಉಪಯೋಗಿಸುವ ಬೆಂಡೆಕಾಯಿಯಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿವೆ. ಪ್ರತಿನಿತ್ಯ ಬೆಂಡೆಕಾಯಿ ತಿನ್ನುತ್ತಾ ಬಂದರೆ ಮಲಬದ್ಧತೆ ನೀಗುತ್ತದೆ. ಬೆಂಡೆಕಾಯಿಯನ್ನು ಜಜ್ಜಿ ಉಪ್ಪು ಹಾಕಿ ಬೇಯಿಸಿ ತುಪ್ಪ ಬೆರೆಸಿ ತಿಂದರೆ ದೇಹ ಸದೃಢವಾಗುತ್ತದೆ. ಅತಿ ಉಷ್ಣವುಳ್ಳವರು ಪ್ರತಿನಿತ್ಯ ಬೆಂಡೆಕಾಯಿಯನ್ನು ಆಹಾರದ ರೂಪದಲ್ಲಿ ಉಪಯೋಗಿಸಿದರೆ ಅವರ ಉಷ್ಣ ಕಡಿಮೆ ಆಗುತ್ತದೆ, ದೇಹವನ್ನು ತಂಪಾಗಿಡುತ್ತದೆ. ಬೆಂಡೆ ರಸವನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಕಪ್ಪು ಕಲೆಗಳು ನೀಗಿ ಚರ್ಮದ ಕಾಂತಿ ಹೆಚ್ಚುತ್ತದೆ. ಬಲಿತ ಬೆಂಡೆಕಾಯಿಯಿಂದ ಬೀಜವನ್ನು ತೆಗೆದು ಬೇಯಿಸಿ ತಿಂದರೆ ದೇಹಕ್ಕೆ ಒಳ್ಳೆಯದು. ಬೆಂಡೆಕಾಯಿ ಬಳಕೆಯಿಂದ ಉದರಬೇನೆ ನೀಗುತ್ತದೆ. ಎಲೆ ಬೆಂಡೆಕಾಯಿಯನ್ನು ತುಪ್ಪ ಹಾಗೂ ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ತಿನ್ನುವುದರಿಂದ ವೀರ್ಯ ವೃದ್ಧಿ ಆಗುತ್ತದೆ. ಹೆಚ್ಚಾಗಿ ಬೆಂಡೆಕಾಯಿಯನ್ನು ಉಪಯೋಗಿಸುತ್ತಿದ್ದರೆ ಒಣಕೆಮ್ಮು ಗುಣವಾಗುತ್ತದೆ. ಬೆಂಡೆಕಾಯಿಯ ಬಳಕೆಯಿಂದ ದೇಹದ ಮೂಳೆಗಳು ಗಟ್ಟಿಗೊಳ್ಳುತ್ತದೆ. 1 ವಾರದವರೆಗೆ ಬೆಂಡೆಕಾಯಿ ಪಲ್ಯವನ್ನು ತಿಂದರೆ ಹೊಟ್ಟೆಯ ಉರಿ ಮತ್ತು ಗುದದ್ವಾರದಲ್ಲಿ ಆಗುವ ಉರಿ ನಿಂತು ಹೋಗುತ್ತದೆ. ಬೆಂಡೆಕಾಯಿ ಸೇವನೆಯಿಂದ ಮೆದುಳು ಚುರುಕಾಗುತ್ತದೆ. ಬೆಂಡೆಕಾಯಿಯಲ್ಲಿರುವ ಹಿಟ್ಟಿನಾಂಶವನ್ನು ರಕ್ತ ಬಹುಬೇಗ ಸ್ವೀಕರಿಸುತ್ತದೆ. ಬಾಯಿಯ ದುರ್ಗಂಧ ಇರುವವರು ವಾರದಲ್ಲಿ 2 ಸಲವಾದರೂ ಬೆಂಡೆಕಾಯಿಯನ್ನು ತಿನ್ನುವುದು ಒಳ್ಳೆಯದು. ಬೆಂಡೆಕಾಯಿಯ ಬೇರನ್ನು ಒಣಗಿಸಿ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿದರೆ ಲೈಂಗಿಕ ಶಕ್ತಿ ಅಪೇಕ್ಷಿಸುತ್ತಿರುವವರಿಗೆ ಇದು ಸಿದ್ಧ ಔಷಧ. ಬೆಂಡೆಕಾಯಿಯಲ್ಲಿರುವ ಲೋಳೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇದು ಕರುಳನ್ನು ಶುದ್ಧೀಕರಿಸುತ್ತದೆ. ಬೆಂಡೆಕಾಯಿಯಲ್ಲಿರುವ ಬೆಕ್ಟಿನ್ ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತದೆ. ಕೆಮ್ಮಿನಿಂದ ನರಳುವವರು ಬೆಂಡೆಕಾಯಿಯೊಡನೆ ದೇಶಿ ಸಕ್ಕರೆ ಬೆರೆಸಿ ಮಿಕ್ಸಿಯಲ್ಲಿ ಹಾಕಿ ಅರೆದು ಸೇವಿಸಿದರೆ ಕೆಮ್ಮು ಗುಣವಾಗುತ್ತದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಬೆಂಡೆಕಾಯಿ ಮತ್ತು ಬೆಂಡೆ ಗಿಡದ ಎಲೆಗಳನ್ನು ಸೇರಿಸಿ ಅರೆದು ಅದನ್ನು ಬಟ್ಟೆಯಲ್ಲಿ ಇಟ್ಟು ಹುಣ್ಣಿಗೆ ಪಾಲಿಶ್ ಕಟ್ಟುತ್ತಾರೆ. ಬೆಂಡೆಕಾಯಿಯ ಸೇವನೆಯಿಂದ ಅಲರ್ಜಿ ಕಾಮಲೆ ದೂರವಾಗುತ್ತದೆ. ಬೆಂಡೆಕಾಯಿ ಸೇವನೆಯಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ. ಎಲೆಯ ಬೆಂಡೆಕಾಯಿಯನ್ನು ಹಸಿಯಾಗಿಯೂ ಸೇವಿಸಬಹುದು. ಇದರಿಂದ ದೇಹಕ್ಕೆ ಅಧಿಕ ಪೌಷ್ಟಿಕಾಂಶ ದೊರೆಯುತ್ತದೆ. ಉಷ್ಣ ಪ್ರವೃತ್ತಿ ಇರುವವರಿಗೆ ಇದು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಬೆಂಡೆಕಾಯಿ ಪಲ್ಯ ಇಲ್ಲವೇ ಸಾರು ಉಪಯೋಗಿಸುವುದರಿಂದ ಹಲವು ಉಪದ್ರವಗಳು ದೂರವಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಅಂಗಾಂಗಗಳ ಉರಿ ದೂರವಾಗುತ್ತದೆ. ಆಯುರ್ವೇದದ ಪ್ರಕಾರ ಬೆಂಡೆಕಾಯಿ ಶೀತವೀರ್ಯ ಉಳ್ಳದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.